SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ಕನ್ನಡ. ನಾಳೆ ನಡೀತಕ್ಕಂಥ ಎಕ್ಸಾಮ್ಗೆ ಪ್ರಥಮ ಭಾಷೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥ ಜಸ್ಟ್ ಮಾಡೆಲ್ ಪೇಪರ್ ನೋಡ್ಕೊತವ್ರಿ. ನಾಳೆ ಇದೇ ರೀತಿಯಾಗಿರ್ತದೆ ಪೇಪರ್. ಅದರ ಜಸ್ಟ್ ಏನಪ್ಪ ಅಂದರೆ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿರ್ತದೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 7. ಅತ್ಯವಸರ ಪದವು ಸಂಧಿ ಕೇಳ್ತಾರೆ ಕಂಪಲ್ಸರಿ, ಹೌದಾ? ಏನು ಸಂಧಿ ಆಗಿರ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸಂಬೋಧನೆ, ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಾಯ್ತದೆ. ಅದರ ಬಳಸ್ತಕ್ಕಂಥ ಲೇಖನ ಚಿಹ್ನೆ ಯಾವುದಪ್ಪ ಅಂತಂದರೆ ಭಾವಸೂಚಕ ಅಂತಕ್ಕಂಥದ್ದು. ನೆಕ್ಸ್ಟ್ ಏನಪ್ಪ ಅಂದರೆ 4ನೇ ಪ್ರಶ್ನೆ, ನೋಡು ಧಾತುವಿನ ನಿಷೇಧಾರ್ಥಕ ರೂಪ ಅಂತ ಕೇಳ್ಯಾರ. ನೋಡು ಅಂತಕ್ಕಂಥದ್ದು ಏನಪ್ಪ ಅಂದರೆ ನಿಷೇಧಾರ್ಥಕ ಅಂತ ಕೇಳಿದ್ರೆ ನೋಡದು ಅಂತಕ್ಕಂಥದ್ದು. ನೋಡದು ಇದು ನಿಷೇಧಾರ್ಥಕ ಆಗಿರ್ತದೆ. ಪಂಚವಿಭಕ್ತಿಯ ಕಾರಕಾರ್ಥವಿದು ಅಂತ ಕೇಳಿದ್ರೆ ಅಪದಾನ ಅಂತ ಆಗ್ತದೆ ನೋಡ್ರಿ. ಮುಕ್ಕಣ್ಣ ಈ ಪದವು ಸಮಾಸಕ್ಕೆ ಸೇರಿದೆ. ಯಾವುದಪ್ಪ ಅಂದರೆ ಮುಕ್ಕಣ್ಣ ಅಂತಕ್ಕಂಥದ್ದು ದ್ವಂದ್ವ, ಬಹುರಿ, ತತ್ಪುರುಷ. ಇದು ಏನಪ್ಪ ಅಂತಂದರೆ ದ್ವಿಗು ಸಮಾಸ ಆಗ್ತದೆ ನೋಡ್ರಿ. ಯಾವುದಪ್ಪ ಅಂತಂದರೆ ದ್ವಿಗು ಸಮಾಸ ಆಗಿರ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ ಸಂಬಂಧಿ ಪದ ಬರೆಯುವುದು ಅಂತಕ್ಕಂಥ ಕಲಶ, ಕಳಸ. ವಂಶ ಅಂತಂದರೆ ಬಂಚ ಅಂತಕ್ಕಂಥದ್ದು ಆಗ್ತದೆ. ಯಾರು ಪ್ರಶ್ನಾರ್ಥಕ ಸರ್ವನಾಮ. ತಾನು ಅಂತಕ್ಕಂಥದ್ದು ಏನತ್ತ ಆತ್ಮಾರ್ಥಕ ಸರ್ವನಾಮ ಆಗಿರ್ತದೆ. ಸತಿಪತಿ ಜೋಡಿ ನುಡಿ ಆದರೆ ತುತ್ತು ತುದಿ ಅಂದರೆ ದ್ವಿರುಕ್ತಿ ಆಗಿರ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ರಿ, ಬರೆದ ಕೃದಾಂತ ಅಂತ ಕೇಳ್ಯಾರ, ಹೌದಾ? ಇಲ್ಲಿ ಕೃದಾಂತ, ಬರೆದ ಕೃದಾಂತ ನಾಮ ಆದರೆ ಬರೆದು ಅಂತಕ್ಕಂಥದ್ದು ಎಂತ ಕೃದಾಂತವೇ ಆಗಿರ್ತದೆ. ಏನಾಗಿರ್ತದೆ? ನೆಕ್ಸ್ಟ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು ಯಾವಪ್ಪ ಅಂದರೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತಕ್ಕಂಥದ್ದು. ಮೊಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ ಅಂತಕ್ಕಂಥದ್ದು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತಕ್ಕಂದರೆ ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ ಅಂತಕ್ಕಂಥದ್ದು, ಹೌದಾ? ನೆಕ್ಸ್ಟ್ ಇದೇ ಥರ ಅಂತಕ್ಕಂಥದ್ದು ಎಲ್ಲ ಪ್ರಶ್ನೆಗಳ ಆನ್ಸರ್ ಕೀನಿ ಅದ. ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನೋಡ್ಕೋರಿ. ಇಂಪಾರ್ಟೆಂಟ್ ಇರ್ತಕ್ಕಂಥವು ಏನಪ್ಪ ಅಂದರೆ ಜಸ್ಟ್ ಏನಪ್ಪ ಅಂದರೆ ಓದ್ಕೊಂತವ್ರಿ. ಒಂದು ಟೈಮ್ ನೋಡ್ಕೊಂಡ್ರಪ್ಪ ಅಂತಂದರೆ ಭಾಳ ಏನಾಗಿರ್ತದೆ ಅಂತಂದರೆ ನಾಳೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಈಸಿ ಆಗಿಬಿಡ್ತದೆ, ಹೌದಾ? ಇವೆಲ್ಲ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಆಗಿರ್ತಾವೆ. ಆಲ್ಮೋಸ್ಟ್ 30 ಮಾರ್ಕ್ಸ್ ಕ್ವಶನ್ ಬಂದೇ ಬರ್ತಾವಂತ. ಈಗ ನಿಬಂಧ ಆಗಿರ್ಬೋದು, ಪತ್ರ ಲೇಖನ ಆಗಿರ್ಬೋದು, ಹೌದಾ? ಯಾವ ರೀತಿ ನಾವು ಸಂದರ್ಭ ಬರಿಬೇಕು, ಎಷ್ಟು ಆನ್ಸರ್ ಬರಿಬೇಕು ಅಂತಕ್ಕಂಥದ್ದು ಒಂದು ಐಡಿಯಾ ಭಾಳ ಸಿಕ್ಕಿರುತ್ತೆ ನಿಮಗೆ. ಯಾವ ಕ್ವಶನ್ಗೆ ನಾವು ಎಷ್ಟು ಆನ್ಸರ್ ಬರಿಬೇಕಂತ ಗೊತ್ತಾಗಲ್ಲ. ಸುಮ್ಮನೆ ಓದಿ ಅಂತಕ್ಕಂಥ ಹಾಗೆ ಬರ್ತಾ ಇರ್ತೀವಿ. ಎಷ್ಟು ಬರಿಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗಲ್ಲ. 2 ಮಾರ್ಕ್ಸ್ ಅಂಕದ ಪ್ರಶ್ನೆಗಳಿದ್ರೆ ಎಷ್ಟು ಬರಿಬೇಕು, 3 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಕ್ಕಂಥವು. ಕವಿ ಕಾವ್ಯಗಳ ಪರಿಚಯ ನೋಡ್ರಿ, ಜನ್ಮಸ್ಥಳ, ಕಾಲ, ಕೃತಿ, ಏನು ಮೂರ್ತಿರಾವ್ರದ್ದು, ಕುವೆಂಪುರವ್ರ ಬಗ್ಗೆ ಕೇಳ್ಯಾರ. ಮಸೇವ ದಾಳಿಯ ಗುಡಿಗಳಿಂದ ಕಿಡಿಸೂರಿಯ ಅಂತ ಪ್ರಸಾರ ಹಾಕಿ ಬರೀತಕ್ಕಂಥದ್ದು ನೋಡ್ಕೋರಿ. ಪ್ರಸಾರ ಯಾವ ರೀತಿ ಹಾಕಬೇಕಂತಕ್ಕಂಥದ್ದು. ಅಲಂಕಾರ ನೋಡ್ರಿ, 31 ಪ್ರಶ್ನೆ ಅಲಂಕಾರ ಕೇಳ್ತಾರೆ. ಗಾದೆ ವಿಸ್ತರಿಸಿ ಬರೆಯೋದು, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ, ತುಂಬಿದ ಕೊಡ ತುಳ್ಕೋದಿಲ್ಲ. ಇವೆಲ್ಲ ಇಂಪಾರ್ಟೆಂಟ್ ಇರ್ತಕ್ಕಂಥ 1-2 ಪ್ರಾಕ್ಟೀಸ್ ನೀವು ಬರಿತಕ್ಕಂಥದ್ದು. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದ್ರೆ ಗಾದೆ ಸುಳ್ಳಾಗೋದಿಲ್ಲ ಅಂತಕ್ಕಂಥದ್ದು ಒಂದು ಕಂಪಲ್ಸರಿ. ಎಲ್ಲ ಗಾದೆಗಳಿಗೆ ನಾವು ಬರಿಬೇಕಾಗಿರ್ತದೆ. ಇದೊಂದು ಸೆಂಟೆನ್ಸ್ ನೆನಪಿಟ್ಕೊಂಡವ್ರು. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಇಲ್ಲಿ ತನಕ ಎಲ್ಲ ಗಾದೆಗಳಿಗೆ ನಾವು ಇದು ಬರಿಬೇಕಾಗಿದೆ. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಯಾವುದೇ ಒಂದು ಉತ್ತಮ ಕೆಲಸ ಮಾಡೋದು ತುಂಬ ಕಠಿಣ ಆದರೆ ಅದೇ ಕೆಲಸವನ್ನು ಹಾಳು ಮಾಡೋದು ಸುಲಭ ಎಂಬುದು ಪ್ರಸ್ತುತ ಗಾದೆ ತಿಳಿಸ್ತದೆ ಅಂತಕ್ಕಂಥದ್ದು ಬರಿಬೇಕಾಗಿರ್ತದೆ. ತುಂಬಿದ ಕೊಡ ತುಳ್ಕುವುದಿಲ್ಲ, ಇದು ನೋಡ್ರಿ ಯಾವ ರೀತಿಯಾಗಿ ಬರಿಬೇಕಂತಕ್ಕಂಥದ್ದು ಅನ್ಸರ. ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಅಂತಕ್ಕಂಥದ್ದು ಸಂದರ್ಭ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತಕ್ಕಂಥದ್ದು. ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ? ಆಯ್ಕೆ ಪ್ರಸ್ತುತ ವಾಕ್ಯ. ಪ್ರಸ್ತುತ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತಕ್ಕಂಥದ್ದು. 37ನೇ ಪ್ರಶ್ನೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ತಂದೆ ತಾಯಿಯರ ಸಲಹೆ ಮೇರೆಗೆ
ಸೆರಶಯದಲ್ಲಿ ಮಲಗಿದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬಂದಾಗ ಅಂತಕ್ಕಂಥದ್ದು. ಛಲದಿಂದ ಬದುಕುವುದು ಕ್ಷತ್ರಿಯನ ಹುಟ್ಟು ಗುಣ. ಅದು ಅವನಿಗೆ ಭೂಷಣ. ಅದರಲ್ಲೂ ದುರ್ಯೋಧನನ ಛಲದ ಗುಣ ಅವನ ವ್ಯಕ್ತಿತ್ವಕ್ಕೆ ತಕ್ಕುದಾಗಿದೆ ಎಂಬ ಮಾತು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಅಂತಕ್ಕಂಥದ್ದು. ವಿದ್ಯಾದಾನವೇ ಧನ ಮುಪ್ಪದು ಅಂತಕ್ಕಂಥದ್ದು 38ನೇ ಪ್ರಶ್ನೆ. ಪದ್ಯ ಭಾಗ ಪೂರ್ಣ ಮಾಡುವುದು ನೋಡ್ಕೊರಿ. ಪದ್ಯ ಯಾವ ರೀತಿ ಯಾವುದು ಬ್ಯಾಟ್ ಇರ್ತಕ್ಕಂಥದ್ದು ಅದನ್ನು ಬ್ಯಾಟ್ ಮಾಡ್ಕೊರಿ. ಹೌದಾ, ಪದ್ಯ ಭಾಗವನ್ನು ಓದಿ ಅರ್ಥ ಮಾಡ್ಕೊಂಡು ಏನಪ್ಪ ಅಂತಂದರೆ ಸಾರಾಂಶ ಬರಿತಕ್ಕಂಥದ್ದು. ಸಾರಾಂಶ ಯಾವ ರೀತಿಯಾಗಿ ಬರಿಬೇಕು ಅಂತಕ್ಕಂಥದ್ದು ನೋಡ್ರಿ. ರಾಮಾಯಣ ಮಹಾಕಾವ್ಯದಲ್ಲಿ ಶ್ರೀರಾಮನೇ ತನ್ನ ತಂದೆ ಎಂದು ತಿಳಿಯದ ಲವ ಕುದುರೆಯನ್ನು ಕಟ್ಟುವ ಸನ್ನಿವೇಶ ಹಾಗೂ ಲವವನ್ನು ಹುಟ್ಟಿದ್ದು ಋಷ್ಯಾಶ್ರಮ ಮೊದಲಾದರೂ ಸಹಜ ಕ್ಷಾತ್ರ ಗುಣ ವೀರತೆಯಿಂದ ಮತ್ತು ಮುಗ್ಧತೆಯಿಂದ ಕುದುರೆಯನ್ನು ಕಟ್ಟಿ ಹಾಕುವ ರೀತಿ ಮನೋಜ್ಞವಾಗಿ ಪ್ರಸ್ತುತ ಪದ್ಯದಲ್ಲಿ ಮೂಡಿಬಂದ ಅಂತಕ್ಕಂಥದ್ದು. 41% 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ 8-10 ವಾಕ್ಯದಲ್ಲಿ ಎಷ್ಟು ಬರಿಬೇಕಂತಕ್ಕಂಥದ್ದು ಆನ್ಸರ್ ನೋಡ್ಕೊರಿ. ಗದ್ಯ ಭಾಗ ಓದಿಕೊಂಡು ಪ್ರಶ್ನೆಗಳು ಉತ್ತರ ಬರೆಯುವುದು ಅಂತ ಕೇಳಿರ್ತಾರೆ. ಗದ್ಯ ಭಾಗ ಕೊಟ್ಟಿರ್ತಾರೆ, ಅಲ್ಲಿ ಆನ್ಸರ್ ಇರ್ತಾವೆ. ಅಂದರೆ ಎಷ್ಟು ಬರಿಬೇಕಂತದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಪತ್ರ ಲೇಖನ ಬರೆಯುವುದು ನೋಡ್ರಿ. ಪತ್ರ ಲೇಖನ ಯಾವ ರೀತಿ ಬರೀಬೇಕು? ವ್ಯವಹಾರಿಕ ಪತ್ರ, ಮನವಿ ಪತ್ರ, ಸ್ಥಳ ಹಾವೇರಿ, ದಿನಾಂಕ ಇಂತಕ್ಕಂಥದ್ದು. ಹೌದಾ, ಇದೆಲ್ಲ ಏನಪ್ಪ ಅಂದ್ರೆ ಪತ್ರ ಲೇಖನದ ಒಂದು ಸಾರಾಂಶ ಆಗಿರ್ತದೆ. ಲಾಸ್ಟಿಗೆ ಯಾವ ರೀತಿ ವಂದನೆಗಳೊಡನೆ ತಮ್ಮ ವಿಶ್ವಾಸಿ ರಮೇಶ್ ಬಡಾವಣೆಯ ಪ್ರಮುಖರ ಸಹಿಗಳಿವೆ. ಹೊರವಿಳಾಸ ಇವರಿಗೆ ಮಾನ್ಯ ಮುಖ್ಯಾಧಿಕಾರಿಗಳು ನಗರ ಪಾಲಿಕೆ ಹಾವೇರಿ, ಇವರಿಂದ ರಮೇಶ್ ಬಸವನಗರ ಬಡಾವಣೆ ಹಾವೇರಿ. ಈ ಥರನೂ ಕೂಡ ಖಾಸಗಿ ತಾಯಿಗೆ ಪತ್ರ ಬರ್ತಕ್ಕಂಥದ್ದು. ಕ್ಷೇಮ ಶ್ರೀ ಇವರಿಂದ ಹರ್ಷಿತಾ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಹನಗುಂದ ಗ್ರಾಮ, ಉತ್ತರ ಕನ್ನಡ ಜಿಲ್ಲೆ. ದಿನಾಂಕ ಮಾತು ಶ್ರೀ ಅವರಿಗೆ ನಿಮ್ಮ ಮಗಳಾದ ಹರ್ಷಿತಾ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಅಲ್ಲಿ ಕ್ಷೇಮವಾಗಿರುವಿರೆಂದು ನಂಬಿರುತ್ತೇನೆ. ಒಂದು ಈ ಥರ ಕಂಪಲ್ಸರಿಯಾಗಿ ಬರೀತಕ್ಕಂಥದ್ದು. ನಾನು ವಿದ್ಯಾಭ್ಯಾಸ ಇಲ್ಲಿ ಚೆನ್ನಾಗಿ ನಡೆಯುತ್ತಿದೆ. ನಿಮ್ಮ ಆಸೆಯಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ವೇಳಾಪಟ್ಟಿ ತಯಾರಿಸಿಕೊಂಡು ಓದುತ್ತಿದ್ದೇನೆ. ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಖಂಡಿತ ಒಳ್ಳೆಯ ಅಂಕ ಗಳಿಸುತ್ತೇನೆ ಅಂದ ಹಾಗೆ ಈ ಪತ್ರ ಬರೆದ ಕಾರಣವೇನೆಂದರೆ, ಈ ವರ್ಷ ವಿದ್ಯಾರ್ಥಿಗಳಿಗೆ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಕೊಠಡಿ ಶಿಕ್ಷಣ ಇಲಾಖೆ ಹೊರತಂದಿದೆ. ಇದು ಪ್ರತಿ ವಿಷಯದಲ್ಲ ಗರಿಷ್ಠ ಅಂಕಿ ಸಂಖ್ಯೆಯನ್ನು ಪ್ರಶ್ನೆಗಳನ್ನು ಒಳಗೊಂಡ ಪ್ರಶ್ನಾ ಕೋಟಿಕೆಯಾಗಿದೆ ಅಂತಕ್ಕಂಥದ್ದು. ಗ್ರಂಥಾಲಯಗಳ ಮಹತ್ವ, ಪ್ರಬಂಧ ಬರವಣಿಗೆ, ಭಾವೈಕ್ಯವನ್ನು ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ ಭಾಳ ಅಂತಕ್ಕಂಥದ್ದು. ಗ್ರಂಥಾಲಯದ ಬಗ್ಗೆ, ಕ್ರೀಡೆಗಳ ಬಗ್ಗೆ ಸ್ವಲ್ಪ ಓದ್ಕೊಂಡು ಹೋಗ್ರಿ. ಇದು ಹೌದಾ, ಕೆಲವೊಂದು ಸೆಂಟೆನ್ಸ್ಗಳು ಅದರ ಬಗ್ಗೆ ಏನಪ್ಪ ಅಂದ್ರೆ ಪಾಯಿಂಟ್ಸ್ ಗೊತ್ತಿದ್ದಂದ್ರೆ ನಾವು ಸೆಂಟೆನ್ಸ್ ಮಾಡಿ ಬರಿಬೋದು. ಪೀಠಿಕೆ ಯಾವ ರೀತಿಯಾಗಿ ಬರಿಬೇಕು ಅಂತಕ್ಕಂಥದ್ದು ಪ್ರಬಂಧದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇದು ಇಷ್ಟಾಗಿತ್ತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಷ್ಟು ನೋಡ್ಕೊಂಡು ಹೋಗ್ರಿ. ಎಲ್ಲ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ಸ್ ಇವು. ಓಕೆನಾ? ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.